ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ಪದ್ಯಪಾಠ ಚಲಮನೆ ಮೆರೆವೆಂ ಈ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪದ್ಯಭಾಗವನ್ನು ರತ್ನತ್ರಯದಲ್ಲಿ ಒಬ್ಬರೆನಿಸಿರುವ ರನ್ನ ಈ ಕವಿ ಬರೆದಿರುವಂತಹ ಒಂದು ಕಾವ್ಯ. ರನ್ನ ಕವಿ ಬರೆದಿರುವ ಸಾಹಸ ಭೀಮ ವಿಜಯಂ ಈ ಕಾವ್ಯದಿಂದ ಆರಿಸಿ ನೀಡಿರುವಂತಹ ಪದ್ಯಭಾಗ ಚಲಮನೆ ಮೆರೆವೆಂ. ತುಂಬ ಪ್ರಾಚೀನ ಮಹಾಕಾವ್ಯಗಳು ಅಂತ ಹೇಳುವಂತಹ ನಮ್ಮ ರಾಮಾಯಣ ಮಹಾಭಾರತ ಕಾವ್ಯಗಳು ದೈವ ಸ್ವರೂಪಿ ಪುಸ್ತಕಗಳು ಅಥವಾ ದೇವರ ಸ್ವರೂಪಿ ನಮ್ಮ ಜನರನ್ನು ತಿದ್ದುವಂತಹ ಗ್ರಂಥಗಳು, ಮಹಾಗ್ರಂಥಗಳು ಅಂತ ಕರಿತೀವಿ. ಆ ಮಹಾಗ್ರಂಥಗಳನ್ನು ಆಧರಿಸಿ ರಚಿಸಿರುವಂತಹ ಕಾವ್ಯವೇ ಸಾಹಸ ಭೀಮ ವಿಜಯಂ. ಅದನ್ನ ಗದಾಯುದ್ಧ ಅಂತ ಕೂಡ ಕರಿತೀವಿ. ಮೊದಲು ನಾವು ರನ್ನನ ಬಗ್ಗೆ ತಿಳ್ಕೊಳ್ಳೋಣ. ರನ್ನ ಕ್ರಿಸ್ತ ಶಕ ಸುಮಾರು 949ರಲ್ಲಿ, ಅಂದರೆ 10ನೇ ಶತಮಾನದಲ್ಲಿದ್ದಂತಹ ಕವಿ ಅಂತ ತಿಳ್ಕೋಬಹುದು. ಈತ ಬಾಗಲಕೋಟೆ ಜಿಲ್ಲೆಯ ಮುದವಳಲು ಎಂಬ ಗ್ರಾಮದಲ್ಲಿ ಜನಿಸಿದಂತಹ ಕವಿ. ಈಗ ಅದನ್ನ ಮುದೋಳು ಅಂತ ಕರೀತಾರೆ. ಅದು ನಾಯಿಗಳಿಗೆ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂತಹ ತಾಲೂಕು ಅಂತ ಮುದೋಳು ಅಂತಕ್ಕಂತಹ, ಮುದೋಳು ನಾಯಿ ಅಂತಕ್ಕಂತಹ ಪದವನ್ನು ನಾವು ಬಳಸಿ ಕೇಳಿದ್ವಿ. ಹಾಗೆಯೇ ಈತನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನ ಇವರಿಬ್ಬರ ಮಗನೇ ರನ್ನ ಕವಿ. ರನ್ನ ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನದಲ್ಲಿದ್ದಂತಹ ಕವಿ ಅಂತ ಕರಿತೀವಿ. ಚಾಲುಕ್ಯರ ದೊರೆ ಈ ತೈಲಪ್ಪನ ಆಸ್ಥಾನದಲ್ಲಿದ್ದಂತಹ ಕವಿ ರನ್ನ ಮಕ್ಕಳೇ. ಈತ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ಗಮನಿಸಿ ಮಕ್ಕಳೇ.
ಸಾಹಸ ಭೀಮ ವಿಜಯಂ. ಆ ಕೃತಿಗೆ ಇನ್ನೂ ಒಂದು ಹೆಸರಿದೆ, ಗದಾಯುದ್ಧ. ಅದರ ಜೊತೆಗೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ರತ್ನಕಂದ ಎಂಬ ನಿಘಂಟನ್ನು ಕೂಡ ಬರೆದಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಈತನಿಗೆ ಚಾಲುಕ್ಯ ದೊರೆ ತೈಲಪ ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಕೊಟ್ಟನು. ಈತ ಕನ್ನಡದ ರತ್ನತ್ರಯರಲ್ಲಿ ಒಬ್ಬ ಅಂತಕ್ಕಂತಹ ಮಾತು ಕೂಡ ನಮಗೆ ತಿಳಿದಿರುವಂತಹ ವಿಚಾರ. ಇಷ್ಟು ಈ ರನ್ನ ಕವಿಯ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. ಇನ್ನೊಂದು ಬಾರಿ ನಾನು ನಿಮಗೆ ಈ ಕವಿಯ ಬಗ್ಗೆ ಹೇಳ್ತೀನಿ ಮಕ್ಕಳೇ. SSLC ಪರೀಕ್ಷೆಯಲ್ಲಿ ಈ ತರ ಕವಿ ಕಾವ್ಯ ಪರಿಚಯವನ್ನು ಕೊಡುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ಇಷ್ಟು ವಿಚಾರಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕಾಗ್ತದೆ ಮಕ್ಕಳೇ. ಗಮನ ಇಟ್ಟು ಇದನ್ನ ಆಲಿಸಿ. ರನ್ನ ಕವಿ ಕ್ರಿಸ್ತ ಶಕ ಸುಮಾರು 949ರಲ್ಲಿ ಅಂದರೆ 10ನೇ ಶತಮಾನದಲ್ಲಿದ್ದಂತಹ ಕವಿ. ಈತ ಬಾಗಲಕೋಟೆ ಜಿಲ್ಲೆ ಮುದವೊಳಲು ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದು. ಈಗ ಆ ಒಂದು ಪ್ರದೇಶಕ್ಕೆ ಮುದೋಳು ಅಂತ ಕರೀತಾ ಇದ್ದಾರೆ ಮಕ್ಕಳೇ. ಈತನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಪೆ. ಈತ ಚಾಲುಕ್ಯರ ದೊರೆ ತೈಲಪನ ಆಸ್ಥಾನದಲ್ಲಿ ಇದ್ದಂತಹ ಕವಿ. ಇವನು ಸಾಹಸ ಭೀಮ ವಿಜಯಂ, ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತದೆ. ಈತನಿಗೆ ಚಾಲುಕ್ಯರ ದೊರೆ ತೈಲಪ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಡ್ತಾರೆ. ಈತ ಕನ್ನಡದ ರತ್ನತ್ರಯರಲ್ಲಿ ಒಬ್ಬ. ಮೂರು ಜನ ರತ್ನತ್ರಯರು ಬರ್ತಾರೆ ಮಕ್ಕಳೇ. ಪಂಪ, ರನ್ನ, ಪೊನ್ನ. ಇವರು ಮೂರು ಜನ ರತ್ನತ್ರಯರು. ಆ ರತ್ನತ್ರಯರಲ್ಲಿ ರನ್ನ ಕವಿ ಕೂಡ ಒಬ್ಬರು. ಇದು ಕೂಡ ನಿಮಗೆ ನೆನಪಲ್ಲಿರಬೇಕು. ಕನ್ನಡದ ಮೂರು ರತ್ನಗಳು ಅಂತ ಕರಿತೀವಿ ಇವರನ್ನ. ಇದರ ಜೊತೆಗೆ ನಾವು ಈ ಜನಮನೆ ಮೆರೆವೆಂ ಎಂಬ ಪದ್ಯ ಭಾಗದ ಆಶಯ ಭಾವ ಏನು ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನ ದುರ್ಯೋಧನನಿಗೆ ನೀಡುತ್ತಾರೆ. ಆದರೆ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ. ಆ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ
ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕದಾಗಿ ಇಲ್ಲಿ ನಿರೂಪಿತವಾಗಿದೆ. ನಿಮಗೆ ಮಹಾಭಾರತದ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಗೊತ್ತಿರಬೇಕು ಮಕ್ಕಳೇ. ನಿಮಗೆ ಅವಾಗವಾಗ ಮಹಾಭಾರತದ ಕೆಲವು ತುಣುಕುಗಳನ್ನು ಅವಾಗವಾಗ ಹೇಳ್ತಿರ್ತೀವಿ. ಕೌರವರು ಮತ್ತು ಪಾಂಡವರ ನಡುವೆ ನಡೀತಕ್ಕಂತಹ ಒಂದು ಘಟನೆಗಳಿವೆಲ್ಲ. ಕೌರವರು ಮತ್ತು ಪಾಂಡವರಲ್ಲಿ ಪಗಡೆ ಆಟ ಆಗುತ್ತೆ. ಆ ಪಗಡೆ ಆಟದಲ್ಲಿ ಧರ್ಮರಾಯ ಸೋತಾ ಹೋಗ್ತಾನೆ. ಸೋತಂತ ಸಂದರ್ಭದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಸರಿಸಬೇಕಾದಂತಹ ಅನಿವಾರ್ಯತೆ ಈತನಿಗೆ ಎದುರಾಗುತ್ತೆ. ಈ ಕಥೆಯನ್ನು ನಾವು ಕೇಳಿದ್ವಿ. ಈ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಸರಿಸಿ ಬಂದಂತಹ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನ ಕೇಳ್ತಾರೆ. ಆಗ ಈ ದುರ್ಯೋಧನ ಕೊಡುವುದಿಲ್ಲ. ಅಲ್ಲಿಗೆ ಯುದ್ಧ ಅನಿವಾರ್ಯವಾಗ್ತಾ ಹೋಗುತ್ತೆ. ಆ ನಂತರದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಯುದ್ಧ ಪ್ರಾರಂಭವಾಗ್ತದೆ. ಪ್ರಾರಂಭ ಆದ ನಂತರದಲ್ಲಿ ಮೊದಲು ಸಾರಥ್ಯವನ್ನ ಭೀಷ್ಮ ಹೊಯ್ತಾನೆ. ಭೀಷ್ಮ ಆದ್ಮೇಲೆ ಎರಡನೆಯದಾಗಿ ದ್ರೋಣ ಹೋಗ್ತಾರೆ. ದ್ರೋಣನ ನಂತರ ಕರ್ಣ. ಅಲ್ಲಿಗೆ ಕೌರವರ ಸೈನ್ಯ ಪೂರ್ಣ ಸೋಲನ್ನ ಅನುಭವಿಸುತ್ತದೆ. ಇನ್ನ ಉಳಿದಂತಹ ವ್ಯಕ್ತಿಯೇ ದುರ್ಯೋಧನ. ಇಷ್ಟು ನಿಮಗೆ ನೆನಪಲ್ಲಿರುತ್ತೆ. ಈ ಯುದ್ಧದಲ್ಲಿ ಭೀಷ್ಮ, ದ್ರೋಣ ಜೊತೆಗೆ ಕರ್ಣ, ಇವರು 3 ಜನರು ಕೂಡ ಹತರಾಗಿ ಹೋಗಿದ್ದಾರೆ. ಸಾವನ್ನ ತಂದುಕೊಂಡಿದ್ದಾರೆ ಯುದ್ಧ ನಡೆಯುವ ಸಂದರ್ಭ. ಇನ್ನ ಕೌರವರ ಕಡೆ ಉಳಿದಿರ್ತಕ್ಕಂತಹ ವ್ಯಕ್ತಿ ಯಾರು? ದುರ್ಯೋಧನ. ಈತ ಮಾತ್ರ ಉಳಿದಿದ್ದಾನೆ ಮಕ್ಕಳು. ಈತ ಛಲದ ಗುಣವನ್ನು ಹೊಂದಿರತಕ್ಕಂಥವನು. ಹಾಗಾಗಿ ದುರ್ಯೋಧನ ಇನ್ನೇನು ಯುದ್ಧಕ್ಕೆ ಹೋಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ತಂದೆ ತಾಯಿ ಆಗಿರ್ತಕ್ಕಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಅಪೇಕ್ಷೆಯ ಮೇರೆಗೆ ರಣರಂಗದಲ್ಲಿ ಶರಸ್ಯೆಯಲ್ಲಿ ಮಲಗಿರ್ತಾರೆ. ಯಾರೋ ಗೊತ್ತಿದೆ ಅಲ್ವಾ ಶರಸ್ಯೆಯಲ್ಲಿ ಮಲಗಿರ್ತಕ್ಕಂಥದ್ದು? ತಾತ ಭೀಷ್ಮ. ಈ ಭೀಷ್ಮ ಮಹಾಭಾರತ ಪ್ರಾರಂಭದಿಂದ ಅಂತ್ಯದವರೆಗೂ ಇದ್ದಂತಹ ವ್ಯಕ್ತಿ. ಏಕೆಂದ್ರೆ ಆತ ಇಚ್ಛಾಮರಣಿ, ತಂದೆಯಿಂದ ಆ ವರವನ್ನ ಪಡ್ಕೊಂಡಿರ್ತಾರೆ. ಹಾಗೆ ಯುದ್ಧದ ಸಂದರ್ಭದಲ್ಲಿ ಈತನಿಗೆ ಬಾಣಗಳು ನಾಟಿಕೊಂಡಿರ್ತವೆ. ಆ ಬಾಣಗಳ ಮೇಲೆ ಭೀಷ್ಮ ಇನ್ನು ಸತ್ತಿರೋದಿಲ್ಲ, ಮಲಗಿರ್ತಾನೆ. ಆ ಸಂದರ್ಭದಲ್ಲಿ ತಂದೆ ತಾಯಿಯ ಅಪೇಕ್ಷೆಯ ಮೇರೆಗೆ ಅಥವಾ ಅಪೇಕ್ಷೆಯಂತೆ ರಣರಂಗದಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಶರಸ್ಯೆಯಲ್ಲಿ, ಶರ ಅಂದ್ರೆ ಬಾಣಗಳ ಎಂಬ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂತಹ ತಾತ ಭೀಷ್ಮರ ಸಲಹೆಯನ್ನ ಪಡೆಯಲು ಬರ್ತಾನೆ.
ಯಾರು? ದುರ್ಯೋಧನ. ಯಾರ ಸಲಹೆನ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ? ಭೀಷ್ಮನ ಸಲಹೆ. ಭೀಷ್ಮ ಏನ್ ಹೇಳ್ತಾನೋ ಆ ರೀತಿ ಕೇಳುವಂತ ತಂದೆ ತಾಯಿಗಳು ಬೇಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ತಂದೆ ತಾಯಿಯರ ಅಪೇಕ್ಷೆಯ ಮೇರೆಗೆ ಅಥವಾ ಅಪೇಕ್ಷೆಯಂತೆ ರಣರಂಗದಲ್ಲಿ ಸೆರಸೆಯಲ್ಲಿ ಮಲಗಿದ್ದಂತಹ ಭೀಷ್ಮನ ಹತ್ತಿರ ದುರ್ಯೋಧನ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನ ದುರ್ಯೋಧನಿಗೆ ನೀಡ್ತಾರೆ. ಆಗ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಇಲ್ಲಿವರೆಗೆ ನಡೆದಿರ್ತಕ್ಕಂತಹ ಯುದ್ಧವೇ ಸಾಕು ಮಗನೇ, ಯುದ್ಧವನ್ನು ನಿಲ್ಲಿಸು, ಯುದ್ಧ ಮಾಡಬೇಡ. ಪಾಂಡವರ ಜೊತೆ ಅವರಿಗೆ ಸೇರಬೇಕಾಗಿರ್ತಕ್ಕಂತಹ ಅಥವಾ ಅವರ ಪಾಲಿನ ಸಾಮ್ರಾಜ್ಯವನ್ನು ಅವರಿಗೆ ಕೊಟ್ಟು ನೆಮ್ಮದಿಯಿಂದ ಸಂತೋಷದಿಂದ ಇಬ್ರು ಒಡನಾಟದಿಂದ ಬದುಕ್ರಿ, ಸಂಧಿ ಮಾಡಿ ಇಬ್ಬರು ರಾಜ್ಯಭಾರವನ್ನು ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನ ಮಾರ್ಗದರ್ಶನವನ್ನ ದುರ್ಯೋಧನಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಆದರೆ ದುರ್ಯೋಧನ ಅದಕ್ಕೊಪ್ಪೋದಿಲ್ಲ. ಈತ ಛಲದಂಕಮಲ್ಲ. ಅಲ್ಲೇ ಒಂದು ಹೇಗೆ ಅವನ ಛಲವನ್ನು ಸಾಧಿಸ್ತಾನೆ ಅಂತಕ್ಕಂತಹ ವಿವರಣೆ ನಮಗೆ ಸಿಗ್ತದೆ. ಆತನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ. ಭೀಷ್ಮಾಚಾರ್ಯರಿಗೆ ಏನ್ ಹೇಳ್ತಾನೆ? ನಾನು ಯುದ್ಧವನ್ನೇ ಮಾಡ್ತೀನಿ, ನಾನು ಸಂಧಿಯನ್ನ ಮಾಡಿಕೊಳ್ಳುವುದಿಲ್ಲ. ಯಾಕೆ ಸಂಧಿ ಮಾಡಿಕೊಳ್ಳೋದಿಲ್ಲ ಅನ್ನೋ ವಿಚಾರವನ್ನ ಈ ಪದ್ಯ ಭಾಗದಲ್ಲಿ ನೀವು ನೋಡಬಹುದಾಗಿದೆ. ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ. ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕದಾಗಿಯೇ ನಿರೂಪಿತವಾಗಿದೆ. ಇವನ ಸ್ವಭಾವವೇ ಛಲದ ಗುಣವನ್ನು ಹೊಂದಿರುವವನೇ ದುರ್ಯೋಧನ. ಈತನಿಗೆ ಉರಗ ಪತಾಕ ಅಂತಕ್ಕಂತಹ ಬಿರುದು ಕೂಡ ಇರ್ತದೆ. ಇನ್ನೊಂದು ಹೆಸರು. ಉರಗ ಅಂದ್ರೆ ಹಾವು, ಪತಾಕೆ ಅಂದ್ರೆ ಕಿರೀಟ. ಉರಗದ ಅಥವಾ ಹಾವಿನ ಕಿರೀಟವನ್ನು ಹೊಂದಿದಂಥವನು ಉರಗ ಪತಾಕ. ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗವನ್ನ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರತ್ನ ಸಂಪುಟದ ಪುಟ ಸಂಖ್ಯೆ 239ರಿಂದ 240 ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ 5ನೆಯ ಆಶ್ವಾಸದಿಂದ ಅಂದರೆ ಪಂಚಮಾಶ್ವಾಸಂ ಪದ್ಯದ ಸಂಖ್ಯೆ 45, 47, 51, 54, 55 ಆರಿಸಿ ನಿಮಗೆ ಕೊಡಲಾಗಿದೆ. ಇಷ್ಟನ್ನ ಚೆನ್ನಾಗಿ ಗಮನದಲ್ಲಿಟ್ಕೊಳ್ರಿ ಮಕ್ಕಳೇ. ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗ 10ನೇ ಶತಮಾನದಲ್ಲಿ ರಚಿತವಾಗಿರೋದ್ರಿಂದ ಈ ಚಲಮನೆ ಮೆರೆವೆಂ ಪದ್ಯ ಭಾಗವನ್ನ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಇವರು ಸಂಪಾದಿಸಿರ್ತಕ್ಕಂತಹ ಸಂಪಾದಕರು. ಇದಕ್ಕೆ ರತ್ನ ಸಂಪುಟ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಏನಂತ ಹೆಸರು ಕೊಟ್ಟಿದ್ದಾರೆ? ಅಥವಾ ರತ್ನ ಸಂಪುಟ. ರತ್ನ ಸಂಪುಟ. ಈ ರತ್ನ ಸಂಪುಟದಲ್ಲಿ ನೀವು 239ನೇ ಪುಟವನ್ನು ತೆಗೆದ್ರೆ ಮತ್ತು 240ನೇ ಪುಟ, ಈ 2 ಪುಟದಲ್ಲಿ ಈ ಪದ್ಯಗಳು ನಿಮಗೆ ಸಿಗ್ತವೆ ಮಕ್ಕಳೇ. ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ
5ನೇ ಆಶ್ವಾಸದಿಂದ ಈ ಒಂದು ಪದ್ಯಗಳು ಸಿಗ್ತವೆ ಮಕ್ಕಳೇ. ಪದ್ಯಗಳ ಸಂಖ್ಯೆಯೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 45ನೇ ಪದ್ಯ ಜೊತೆಗೆ 47ನೇ ಪದ್ಯ, 51ನೇ ಪದ್ಯ, 54 ಮತ್ತೆ 55 ಇಷ್ಟು ಪದ್ಯಗಳನ್ನ ನಿಮಗೆ ನೀಡಲಾಗಿದೆ ಮಕ್ಕಳೇ. ಇಷ್ಟು ವಿಚಾರಗಳು ನಿಮಗೆ ತಿಳಿದಿರಲೇಬೇಕು ಮಕ್ಕಳೇ. ಇಷ್ಟನ್ನ ಬರೆದುಕೊಳ್ಳಿ ಮಕ್ಕಳೇ. ನೀವು ತುಂಬಾ ಚೆನ್ನಾಗಿ ಪಾಠ ಭಾಗವನ್ನು ಪದ್ಯ ಭಾಗವನ್ನು ಅರ್ಥ ಮಾಡ್ಕೊಳ್ಳಿ. ಈ ವಿಚಾರವಾಗಿ ನಿಮಗೆ ಎಷ್ಟರ ಮಟ್ಟಿಗೆ ಈ ಕವಿ ಪರಿಚಯ ಅರ್ಥ ಆಯಿತು ಅಂತಕ್ಕಂತಹ ವಿಚಾರಗಳನ್ನ ತಿಳ್ಕೋಬೇಕು ಅಂದ್ರೆ ನೀವು ಒಂದು 2-3 ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ ಮಕ್ಕಳೇ. ಅದಕ್ಕೆ ನೀವು ಉತ್ತರಗಳನ್ನ ನೀಡ್ತಾ ಹೋಗಬೇಕು ಮತ್ತೆ. ರನ್ನ ಕವಿ ಯಾವ ಕಾಲದಲ್ಲಿ ಇದ್ದಂತಹ ಕವಿ, ಯಾವ ಕಾಲವಿದ್ದಂತಹ ಒಂದು ಶತಮಾನವನ್ನ ಹೇಳಬೇಕು ಮಕ್ಕಳು. ಎಷ್ಟನೇ ಶತಮಾನದಲ್ಲಿದ್ದ ಕವಿ? ಯಾಕೆಂದ್ರೆ ಸುಮಾರು ಅನ್ನೋ ಪದವನ್ನು ಬಳಸಿರ್ತೀವಿ. ಸುಮಾರು ಅಂದ್ರೆ ಅರ್ಥ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ. ಆ ಶತಮಾನದಲ್ಲಿ ಇದ್ದದ್ದು ಕ್ರಿಸ್ತ ಶಕ ಸುಮಾರು ಹೇಳಿ 949ರಲ್ಲಿ ಅಂದ್ರೆ ಸುಮಾರು ಎಷ್ಟನೇ ಶತಮಾನ? 10ನೇ ಶತಮಾನ. ವೆರಿ ಗುಡ್. 10ನೇ ಶತಮಾನದಲ್ಲಿದ್ದಂತಹ ಕವಿ. ಇವರು ಜನಿಸಿರ್ತಕ್ಕಂತಹ ಸ್ಥಳ ಯಾವುದು? ರನ್ನ ಕವಿ ಜನಿಸಿದಂತಹ ಸ್ಥಳ ಹೇಳಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಅಥವಾ ಈಗ ಅದನ್ನೇನಂತ ಕರಿತೀವಿ? ಮುಧೋಳು. ಇದರ ಜೊತೆಗೆ ರನ್ನ ಕವಿಯ ತಂದೆ ತಾಯಿಯ ಹೆಸರೇನು ಹೇಳಿ ಮಕ್ಕಳೇ? ರನ್ನ ಕವಿಯ ತಂದೆ ತಾಯಿಯ ಹೆಸರೇನು? ತಂದೆಯ ಹೆಸರು ಯಾವುದು? ಎಸ್, ಜಿನವಲ್ಲಭ. ತಾಯಿ ಹೆಸರು ಅಬ್ಬಲಬ್ಬೆ. ಗಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಕರೀತೀವಿ. ಇವತ್ತು ನಾವು ಕಲಿತಿರ್ತಕ್ಕಂತಹ ಚಲಮನೆ ನೆರವೇಂ ಈ ಪದ್ಯ ಭಾಗವನ್ನ ರನ್ನನ ಯಾವ ಕೃತಿಯಿಂದ ಆರಿಸಿಕೊಡಲಾಗಿದೆ ಹೇಳಿ? ರನ್ನನು ಬರೆದಿರ್ತಕ್ಕಂತಹ ಯಾವ ಕೃತಿಯಿಂದ ಚಲಮನೆ ಮೆರೆವೆಂ ಎಂಬ ಕೃತಿಯನ್ನ, ಕಾವ್ಯವನ್ನ ಆರಿಸಿ ನಿಮಗೆ ನೀಡಲಾಗಿದೆ ಹೇಳಿ? ಅದಕ್ಕೆ 2 ಹೆಸರಿದೆ. ಒಂದು ಕ್ಲೂ ನಿಮಗೆ. ಎಸ್, ಸಾಹಸ ಭೀಮ ವಿಜಯಂ. ಇನ್ನೊಂದು ಹೆಸರು ಏನದಕ್ಕೆ? ಗದಾಯುದ್ಧ. ಅರ್ಥ ಆಗ್ತಿದೆಯಲ್ಲ? ವೆರಿ ಗುಡ್. ಈ ರನ್ನ ಒಬ್ಬ ರಾಜನ ಆಸ್ಥಾನದಲ್ಲಿ ಇದ್ದ ಅಂತ ತಿಳಿದುಬರುತ್ತೆ. ರನ್ನ ಇದ್ದಂತಹ ಆಸ್ಥಾನ ಅಥವಾ ಯಾರ ಆಸ್ಥಾನದಲ್ಲಿ ಈ ಕವಿ ಇದ್ರು ಮಕ್ಕಳು ಹೇಳಿ? ಎಸ್, ಚಾಲುಕ್ಯರ ದೊರೆ ತೈಲಪನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಹೌದಲ್ವಾ? ಈ ಚಾಲುಕ್ಯರ ದೊರೆ ತೈಲಪ ರನ್ನ ಕವಿಗೆ ಒಂದು ಬಿರುದನ್ನು ನೀಡಿದ್ದಾರೆ. ಆ ಬಿರುದು ಯಾವುದು ಹೇಳಿ? ನೆನಪ ಬರ್ತಾ ಇದೆಯಾ? ಎಸ್, ಕವಿ ಚಕ್ರವರ್ತಿ. ಯಾವ ಬಿರುದನ್ನು ಕೊಟ್ಟಿದ್ದಾರೆ? ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ವೆರಿ ಗುಡ್. ಇಷ್ಟು ವಿಚಾರವನ್ನು ನೀವು ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಈ ರನ್ನ ಕವಿಯ ಕವಿ ಪರಿಚಯವನ್ನ ನೀಡಿದ್ರೆ ತುಂಬಾ ಸುಲಭವಾಗಿ ಕಾವ್ಯವನ್ನ ಅಥವಾ ಕವಿ ಕಾವ್ಯ ಪರಿಚಯವನ್ನ ಬರೀಬಹುದು ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ನಾವು ಆಶಯ ಭಾವವನ್ನು ತಿಳ್ಕೊಂಡ್ವಿ. ಈಗ ಚಲಮನೆ ಮೆರೆವಂ ಈ ಪಾಠ ಭಾಗದ ಪ್ರವೇಶದ ಬಗ್ಗೆ ತಿಳ್ಕೊಳ್ಳೋಣ. ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ಈತನ ಸಾಹಸ ಭೀಮ ವಿಜಯಂ
ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ. ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು. ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ, ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು. ಗಮನಿಸಿ ಮಕ್ಕಳು. ಪಂಪ ಕವಿಯ ನಂತರ ನಾನಾಗಲೇ ಹೇಳಿದೆ, ಪಂಪ, ರನ್ನ, ಚೆನ್ನ, ಪೊನ್ನ, ಹರಿಹರ, ರಾಘವಾಂಕ ಎಲ್ಲ ಮಹಾಕವಿಗಳು. ಆದರೆ ನಮ್ಮ ಆದಿಕವಿ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಪಂಪನ ನಂತರ ಬಂದಂತಹ ಕವಿ ಯಾರೋ ಈ ರನ್ನ ಮಕ್ಕಳೇ, ಪಂಪ, ರನ್ನ. ಇವರನ್ನ ಶಕ್ತಿ ಕವಿಗಳು ಅಂತ ಕರಿತೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿ. ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ಇವರ ಒಂದು ಕಾವ್ಯದ ರಚನೆಯಲ್ಲಿ ಅವರನ್ನ ಈ ಹೆಸರನ್ನ ಕೊಟ್ಟಿದ್ದಾರೆ, ಶಕ್ತಿ ಕವಿಗಳು. ಈತ ಸಾಹಸ ಭೀಮ ವಿಜಯಂ, ಯಾವ ಕಾವ್ಯ? ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯಾಕೆ ಈ ಪದವನ್ನು ಬಳಸಿದ್ರಪ್ಪ ಅಂದ್ರೆ, ಗರ್ಜನೆ, ದುರ್ಯೋಧನನನ್ನ ಅವರು ಹೆಚ್ಚು ತೋರಿಸಿರ್ತಕ್ಕಂಥದ್ದು, ಸಾಹಸಗಳನ್ನು ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಈತನ ಛಲವನ್ನ ಇಲ್ಲಿ ಬಿಂಬಿಸಿದರೆ ಮತ್ತೆ. ಹಾಗಾಗಿ ಸಿಂಹದ ಗರ್ಜನೆ ಇರುವಂತಹ ಕವಿ ಆ ಸಿಂಹದ ಗರ್ಜನೆಯ ರೀತಿಯಲ್ಲಿ ಕಾವ್ಯವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಶಕ್ತಿ ಕವಿ, ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ ಅಂತ ಇದನ್ನ ಹೆಸರನ್ನ ಪಡೆದಿದ್ದಾರೆ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ. ಹೌದಲ್ವಾ? ಯುದ್ಧದ ಪರಿಣಾಮ ಏನು? ಸರ್ವನಾಶ. ಯಾವುದೇ ದೇಶ, ಯಾವುದೇ ರಾಜ್ಯ, ಯಾವುದೇ ಪ್ರದೇಶ, ಯಾವುದೇ ವ್ಯಕ್ತಿ ಆಗಲಿ ಯುದ್ಧ ನಡೀತದೆ ಅಂದ್ರೆ ಅಲ್ಲಿ ಆಗ್ತಕ್ಕಂಥದ್ದೇ ಸರ್ವನಾಶ. ಸರ್ವನಾಶ ಅಂದ್ರೆ ಪರಿಪೂರ್ಣವಾಗಿ ನಾಶವಾಗ್ತಕ್ಕಂಥದ್ದು. ಅದೇ ಯುದ್ಧಕ್ಕೆ ಕಾರಣ. ಸರ್ವನಾಶವೇ ಯುದ್ಧಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಲೇಬೇಕು. ಯುದ್ಧ ಎಲ್ಲೇ ಆಗಲಿ, ಯಾವುದೇ ಪ್ರದೇಶದಾಗಲಿ ಅದನ್ನ ಅನುಭವಿಸ್ತಕ್ಕಂಥದ್ದು ಎಲ್ಲರಿಗೂ ಆಗುತ್ತೆ. ಯುದ್ಧ ಸರ್ವನಾಶ ಆಗ್ತದೆ, ಯುದ್ಧಕ್ಕೆ ಕಾರಣ ಆಗ್ತದೆ. ಆದರೆ ಅದರ ಪರಿಣಾಮ ಮಾತ್ರ ಎಲ್ಲರೂ ಅನುಭವಿಸಬೇಕಾಗ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವುಳ್ಳವನು. ಆದರೆ ಇಲ್ಲಿ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವುಳ್ಳವನು ಅಂತ ಚಿತ್ರಿಸಿದರೆ, ಅಂದ್ರೆ ಅವನಲ್ಲಿ ಛಲ ಇತ್ತು, ಸಾಹಸ ಇತ್ತು, ಅವನಲ್ಲಿ ಒಂದು ಮನೋಭಾವನೆ, ಛಲಗುಣಗಳು ಇದ್ವು ಅಂತ. ಭೀಷ್ಮರ ಎದುರಿನಲ್ಲಿ ಆತನೇ ಈ ಎಲ್ಲ ಮಹಾಭಾರತದ ಸೂತ್ರ ಅವನಿಗೆ ಗೊತ್ತಿತ್ತು, ಯಾವುದು ಸತ್ಯ, ಯಾವುದು ಮಿಥ್ಯ ಅಂತಕ್ಕಂಥ ಅವೆಲ್ಲವನ್ನು ಅರಿತಂತಹ ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪೋದಿಲ್ಲ. ಸಂಧಿಗೆ ಒಪ್ಪದಂತಹ ಸಂದರ್ಭದಲ್ಲಿ ನಾನು ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲವನ್ನ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನ ಇಲ್ಲಿ ನಾವು ಮನಗಾಣಬಹುದಾಗಿದೆ ಮಕ್ಕಳೇ. ಇಷ್ಟು ವಿಚಾರಗಳನ್ನ ನೀವು ಗಮನದಲ್ಲಿಟ್ಕೊಂಡು ಓದ್ತಾ ಹೋಗಬೇಕು. ಈ ಪದ್ಯ ಭಾಗವನ್ನ ನಾನು ನಿಮಗೆ ಹೇಳ್ತೀನಿ, ನಿಧಾನವಾಗಿ ಒಂದು ಬಾರಿ ಜೋಡಿಸಿ ಹೇಳ್ತೀನಿ, ಒಂದು ಬಾರಿ ಬಿಡಿಸಿ ಹೇಳ್ತೀನಿ. ಈ ಪದ್ಯ ಭಾಗದಲ್ಲಿ 2 ಪದ್ಯ ಭಾಗಗಳು ಕಂಠಪಾಠಕ್ಕಿದೆ ಮಕ್ಕಳೇ. ಆ 2 ಭಾಗವನ್ನು ನೀವು ಕಂಠಪಾಠ ಮಾಡಬೇಕಾಗ್ತದೆ ಮಕ್ಕಳೇ. ಈ ಕಂಠಪಾಠದ ಪದ್ಯಗಳನ್ನು ಕೂಡ ನಿಮ್ಮ ಪರೀಕ್ಷೆಗೆ ಕೊಡ್ತಾರೆ. ಹಾಗಾಗಿ ನೀವು ಈ ಪದ್ಯ ಭಾಗಗಳನ್ನು ಕಂಠಪಾಠ ಮಾಡಿ. ಅರ್ಥ ಆಗ್ತಿದ್ದೀರ ಮಕ್ಕಳೇ? ಈ ಪದ್ಯ ಭಾಗವನ್ನು ನಿಧಾನಕ್ಕೆ ಓದ್ತಾ ಹೋಗ್ತೀನಿ, ಆಲಿಸ್ತಾ ಹೋಗಿ, ಮತ್ತೊಂದು ಬಾರಿ ಬಿಡಿಸಿ ಓದ್ತೀನಿ. ಅವಾಗ ಮತ್ತೊಂದು ಬಾರಿ ಆಲಿಸ್ತಾ ಹೋಗಿ, ಮತ್ತೊಂದು ಬಾರಿ ನೀವು ಚೆನ್ನಾಗಿ ಓದೋದನ್ನ, ಈ ಹಳಗನ್ನಡದ ಪದಗಳನ್ನು ಹೇಗೆ ಕೂಡಿಸಿ ಬಿಡಿಸಿ ಓದಬೇಕು, ಎಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಗಮನವನ್ನ ಹರಿಸಿ.
ಇಂಬುಕೆಯೊಪ್ಪೊಡೆ ಪಾಂಡವರನ್ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೊಳ್ ನಡೆವಂತು ಮಾಡ್ಬೆಂ. ಇನ್ನು ಮಾವರೆಮ್ಮುಗಂ ಇಂಬುಕೆಯವರ್ ಮೀರುವರಲ್ಲ ನೀನು ನೆಮ್ಮ ಪೇಳುದಂ ಮೀರದೆ ನೆಗಳ್ ವೆಳುಕುಮೆನೆ ಸುಯೋಧನಂ ಮುಗುಳ್ಳ ಎನ್ನಕ್ಕುಂ. ನಿಮಗೆ ಕೊಡಮೊಟ್ಟು ಕೋಪಿ ಸಮಕಟ್ಟಿಂ ಬಂದೆನ್ ಹೈತರೋಳ್ ಸಂಧಿಯೇಂ ಸಮಕೊಡಿಸಲೆಂದು ಬಂದೆನೆ ಸಮರದೊಳೆನ ಗಜ್ಜ ಪೇಳಿ ಮಾವುದು ಕಜ್ಜಂ. ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆಂ ಪಾಂಡು ಸುತರೊಳಿ ನೆಲನಿದು ಪಾಳ್ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲ ನೊಡನೆ ಮತ್ತೆ ಪದುವಾಳಪನೆ. ಎನ್ನಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರೊಳೆನ್ನ ಗಮಲೆನೆನ್ನು ಅಡ ಲೊಳೆನ್ನ ಅಸುಳ್ಳಿ ನಮಜ್ಜ ಸಂಧಿಯಂ ಮುನ್ನಮ ಈರ್ಬರು ಮನಿಕ್ಕುವೆನೆ ನಿಕ್ಕಿ ಬಳಿಕೆ ಸಂಧಿಗೆ ಎಯ್ವೆನ್ ಗಳಿನ್ ಅಂತಃಕಾತ್ಮಜ ನೊಳೆನ್ನ ಆರಿದೆ ದೊಡಾಗದೆಂಬನೆ. ಪುಟ್ಟಿದ ನೂರ್ವರು ಮೆನ್ನೊಡ ಹುಟ್ಟಿದ ನೂರ್ವರು ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಒದೊಳದು ಸತ್ತ ಪುಟ್ಟರೆ ಪಾಂಡವರೊಳಿರಿದು ಚಲಮನೆ ಮೆರೆವಂ. ಕಾದದಿರೆನಜ್ಜ ಪಾಂಡವರಾದ ಮೇಣಿಂದಿನ್ನೊಂದೆ ಸಮರದೊಳಾಂ ಮೇಣದೆ ನಾನರಿದಂ. ಪಾಂಡವರಿಗಾದುದು ಮೇಣಾಯ್ತು ಕೌರವಂ ಗಳಿತಾಳಂ. ಇನ್ನೊಂದು ಬಾರಿ ಇಲ್ಲಿ ಬಿಡಿಸಿ ಓದಿ ಅಂತಕ್ಕಂಥದ್ದಿದೆ, ಗಮನಿಸಿ ಮಕ್ಕಳೇ, ಅದನ್ನ ಗಮನಿಸಿ. ಇಂಬುಕೆ ಅಪ್ಪೊಡೆ ಪಾಂಡವರು ಒಡಂಬಡಿಸಿ ಸಂಧಿಯ ಮಾಡಿ ಪೂರ್ವಕ್ರಮದೊಳ್ ನಡೆವ ಅಂತೂ ಮಾಡ್ಪೆ. ಇನ್ನು ಅವರು ಎಮ್ಮ ಅಂದುದಂ ಇಂಬುಕೆ ದೇವ್ ಅವರು ಮೀರುವರಲ್ಲ. ನೀನಂ ಎಮ್ಮ ಪೇಳುವುದಂ ಮೀರದೆ ನೆಗಳಲ್ ವೆಳ್ಕು ಏನೇ ಸುಯೋಧನಂ ಮುಗುಳುನಗೆ ನಕ್ಕು. ನಿಮಗೆ ಕೊಡಮಟ್ಟು ಕೋಪಿ ಈ ಸಮಕಟ್ಟಿನ್ ಬಂದೆನ್ ಹೈತರೋಳ್ ಸಂಧಿಯನ್ ಏಂ ಸಮಕೊಡಿಸಲ್ ಎಂದು ಬಂದೆನೇ ಸಮರದೋಳ್ ಎನಗೆ ಅಜ್ಜ ಪೇಳಂ ಆವುದು ಕಜ್ಜಂ. ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆನ್ ಪಾಂಡು ಸುತರೋಳ್ ಈ ನೆಲ ಇದು ಪಾಳ್ ನೆಲ ಎನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪದುವಾಗಪನೆ. ಎನ್ನಣುಗದ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳ ಎನ್ನಗಂ ಒಲ್ಲೆ ಎನ್ನ ಒಡಲೊಳ್ ಎನ್ನ ಹಸು ಉಳ್ಳಿನಂ ಅಜ್ಜ ಸಂಧಿಯಂ ಮುನ್ನಂ ಅವಂದಿರ್ ಈರ್ಬರುಂ ಮಿಕ್ಕುವೆ ಇಕ್ಕಿ ಬಳಿಕೆ ಸಂಧಿಗೆ ನೆಗಳದ ಅಂತಃಕಾತ್ಮಜ ನೋಳ್ ಎನ್ನ ಅಳಲ್ ಆರಿದೊಡೆ ಆಗದು ಎಂಬನೆ. ಪುಟ್ಟಿದ ನೂರ್ವರು ಒಡಹುಟ್ಟಿದ ನೂರ್ವರು ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಒದೊಳ್ದು ಸತ್ತರ್ ಪುಟ್ಟರೆ
ಪಾಂಡವರೊಳ್ ಇಳಿದು ಚಲಮನೆ ಮೆರೆವೆನ್. ಕಾರದೆ ಇರೆನ್ ಅಜ್ಜ ಪಾಂಡವರ್ ಆದರ್ಮೇಣ್ ಇಂದಿನ ಒಂದೇ ಸಮರದೊಳ್ ಆಮ್ಮೆ ಅದೆನ್ ಅದರೆಂದೆ ಪಾಂಡವ್ರಿಗೆ ಆದುದು ಮೇಣ್ ಆಯ್ತು ಕೌರವಂಗೆ ಅವ ನೀತಳಂ. ಈ ಪದ್ಯದ ಭಾವಾರ್ಥವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಈ ತರಗತಿಯಲ್ಲಿ ನಾವು ಪದ್ಯದ ಕವಿಯ ಪರಿಚಯ ಜೊತೆಗೆ ಪದ್ಯದ ಆಶಯ ಭಾವ, ಪದ್ಯದ ಪ್ರವೇಶ, ಇಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡ ಮಕ್ಕಳೇ, ನೀವು ಒಂದು ಚಟುವಟಿಕೆಯನ್ನು ಮಾಡಬೇಕಾಗ್ತದೆ ಮಕ್ಕಳೇ. 8ನೇ ತರಗತಿಯಲ್ಲಿ ನಿಮಗೆ ಮತ್ತು 9ನೇ ತರಗತಿಯಲ್ಲಿ ಕಂದ ಪದ್ಯಗಳನ್ನು ನೀಡಿ ಅವುಗಳನ್ನು ಬಿಡಿಸುವ ಕ್ರಮಗಳು, ಹೇಗೆ ಲಘು ಗುರು ಹಾಕ್ತಕ್ಕಂಥದ್ದು, ಮತ್ತೆ ಗಣ ವಿಭಾಗ ಮಾಡ್ತಕ್ಕಂಥದ್ದು, ಮತ್ತೆ ಆ ಕಂದ ಪದ್ಯದ ಲಕ್ಷಣಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ವು. ನೀವು ಈ ಪದ್ಯ ಭಾಗದಲ್ಲಿ ಒಟ್ಟು 4 ಕಂದ ಪದ್ಯಗಳಿದೆ ಮಕ್ಕಳೇ. ಆ 4 ಕಂದ ಪದ್ಯಗಳಿಗೆ ಕಂದ ಪದ್ಯದ ಲಕ್ಷಣಗಳನ್ನು ಬರೆದು ಲಘು ಗುರು ಹಾಕಿ ಗಣಗಳನ್ನು ವಿಭಾಗ ಮಾಡಿ ಆ ಒಂದು ಚಟುವಟಿಕೆಯನ್ನ ಮಾಡಿ ಅಂತ ಹೇಳ್ತೀನಿ ಮಕ್ಕಳೇ. ಗಮನಿಸಿಯಲ್ಲಿ 4 ಪದ್ಯಗಳಿದೆ. ಆ 4 ಪದ್ಯಗಳಿಗೂ ನೀವು ಲಘು ಗುರು ಹಾಕಿ ಗಣ ವಿಭಾಗವನ್ನ ಮಾಡಬೇಕು. ಅದರ ಜೊತೆಗೆ ನೀವು ಈ ಪದ್ಯ ಭಾಗದಲ್ಲಿ ಕಂಠಪಾಠದ ಪದ್ಯ ಇದೆ. ನೆಲಕ್ಕಿರಿವೆನೆಂದು ಬಗೆದಿದೆ ಛಲಕ್ಕಿರಿವೆನು ಪಾಂಡು ಸುತರೊಳೆ ನೆಲನಿದು ಬಾಳ್ನೆಲ ನೆನೆಗೆ ದಿನಪಸುತನ ಕೊಲಿಸಿದ ನೆಲನೊಡನೆ ಮತ್ತೆ ಪದುವಾಳ್ದಪ್ಪನೆ. ಅದರ ಜೊತೆಗೆ ಇನ್ನೂ ಒಂದು ಪದ್ಯ ಕಂಠಪಾಠಕ್ಕೆ ಇದೆ ಮಕ್ಕಳೇ. ಹುಟ್ಟಿದ 100 ವರ ಹೆಣ್ಣೊಡ ಹುಟ್ಟಿದ 100 ವರಂ ಮಿದಿರ್ಚಿ ಸತ್ತೊಡೆ ಕೋಪಂ ಹುಟ್ಟಿ ಒದಳುವುದು ಸತ್ತ ಪುಟ್ಟರೆ ಪಾಂಡವ ರೊಳಿ ನೆಲದಿದ್ದು ಚಲಮನೆ ಮೆರೆವೆನ್. ಈ 2 ಪದ್ಯಗಳನ್ನು ಕಂಠಪಾಠ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಈ ಪದ್ಯದ ಭಾವಾರ್ಥಗಳನ್ನು ಮತ್ತು ಪದ್ಯದ ಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.